ಶ್ರೀರಾಮುಲು ನಿನ್ನೆ ಒಂದು ಪ್ರಶ್ನೆ ರೈಸ್ ಮಾಡಿದ್ದಾರೆ. ಇಂಥ ಒಂದು ಘಟನೆಯಲ್ಲಿ ನಿಧನರಾಗಿರ್ತಕ್ಕಂಥ ವ್ಯಕ್ತಿನ ತರಾತುರ್ಲಿ ಕರ್ಕೊಂಡು ಸುಟ್ಟಾಕಿದ್ ಯಾತಕ್ಕೆ? ಆ ಬಾಡಿನ ಯಾವ ಕಾರಣಕ್ಕೆ ಸುಟ್ಟಾಕಿದಿರಿ? ಈಗ ಏನು ಸತ್ಯಾಂಶ ಹೊರಗೆ ತರ್ತೀರಿ ಸುಟ್ಟಾಕಿ ಬಾಡಿನ? ಅವ್ರ ಕುಟುಂಬದವರು, ನಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಪದ್ಧತಿ, ನಾವು ಸುಡ್ತಕ್ಕಂಥದ್ದಿಲ್ಲ. ನಮ್ಮ ಕುಟುಂಬದಲ್ಲಿ ನಾವು ಉಳ್ತಕ್ಕಂಥದ್ದು ನಮ್ಮ ಕುಟುಂಬದ ಒಂದು ಸಂಸ್ಕೃತಿ, ನಾವು ಸಮಾಧಿ ಮಾಡ್ತಕ್ಕಂಥದ್ದು ಅಂತಕ್ಕಂಥ ಅವ್ರ ಕುಟುಂಬದವ್ರು ಹೇಳಿದ್ರು. ಅದು ಎಲ್ಲವನ್ನ ನೆಗ್ಲೆಕ್ಟ್ ಮಾಡಿ ಆ ಕುಟುಂಬದವರ ಮಾತನ್ನು ಕೇಳದೆ ತರಾತುರಲ್ಲಿ ಸುಟ್ಟಿರ್ತಕ್ಕಂಥ ಉದ್ದೇಶ ಏನು? ವಿಮ್ಸ್ ಡೈರೆಕ್ಟರ್ ಕೈಲಿ ಹೇಳಿಕೆ ಕೊಡಿಸ್ತಾರೆ. ನಿನ್ನೆ ನೋಡಿದೆ ಅದನ್ನು ನಾನು. ಏನು 2 ಬಾರಿ ಶವ ಪರೀಕ್ಷೆ ಆಗಿದೆ ಅಂತಕ್ಕಂಥದ್ದನ್ನ ಹೇಳಿದೆ. ಈಗ ಇಲ್ಲ 2 ಬಾರಿ ಆಗಲಿಲ್ಲ, 1 ಬಾರಿ ಆಗಿರೋದು ಅಂತ ಸ್ಪಷ್ಟೀಕರಣ ಕೊಡ್ತಾ ಇದ್ದಾರೆ ಉಪಮುಖ್ಯಮಂತ್ರಿಗಳು ಒಳಗೊಂಡಂತೆ. ಈಗ ನಿನ್ನೆ ಏನು ಕ್ಲಾರಿಫಿಕೇಶನ್ ಕೊಡಿಸ್ತಾರೆ ನಿಮ್ಮ ಡೈರೆಕ್ಟ್ರು, ಬಳ್ಳಾರಿ ಮೆಡಿಕಲ್ ಕಾಲೇಜಿನ ಡೈರೆಕ್ಟರ್ ಹೇಳಿಕೆ ಏನು ಕೊಡ್ತಾನೆ? ಇಲ್ಲ, ನಾವು 6 ಗಂಟೆಗೆ ಶುರು ಮಾಡೋದು ಶವ ಪರೀಕ್ಷೆನ, ಬಹಳ ಸಮಯ ತಗೊಂಡ್ಬಿಡ್ತು, ನಮಗೆ 8-9 ಗಂಟೆ ಆಗ್ಬಿಡ್ತು 6 ಗಂಟೆಗೆ ಶುರು ಮಾಡಿದ್ದು. ಸರಿಯಪ್ಪ, 6 ಗಂಟೆಗೆ ಶುರು ಮಾಡಿ 8 ಗಂಟೆ ಆಯ್ತು, 9 ಗಂಟೆ ಆಯ್ತು, ನಿಮ್ಮ ಸಮಯ ಎಷ್ಟೊತ್ತು ತಗೊಂಡ್ರಿ? ನನ್ನ ಪ್ರಶ್ನೆ ಇಲ್ಲ ಇಲ್ಲಿ, ನಾನು ಅದನ್ನು ಕೇಳಲ್ಲ. ಅವೇನೋ ಒಳಗಡೆ ಎಲ್ಲ ಸ್ಪ್ರೆಡ್ ಆಗ್ಬಿಟ್ಟಿತ್ತು, ಚೂರುಗಳು ತೆಗಿಬೇಕಾದ್ರೆ ಸ್ವಲ್ಪ ಸಮಯ ಜಾಸ್ತಿ ತಗೊಂಡ್ಬಿಡ್ತು ಅಂತ ಹೇಳ್ತಾರೆ. ನಿನ್ನೆ ಅವರೇ ಹೇಳ್ತಾರೆ, ಫಸ್ಟು ಯಾರೋ ಯೋಗೀಶ್ ಅನ್ನೋ ಡಾಕ್ಟ್ರು ಶವ ಪರೀಕ್ಷೆ ಪ್ರಾರಂಭ ಮಾಡಿದ. ನೆನ್ನೆ ಅವರೇ ಹೇಳಿರೋದು ಡೈರೆಕ್ಟ್ರು ಮಾಧ್ಯಮದ ಮುಂದೆ. ಯೋಗೀಶ ಅಂತಕ್ಕಂಥ ಡಾಕ್ಟ್ರು ಏನು ಶವ ಪರೀಕ್ಷೆ ಪ್ರಾರಂಭ ಮಾಡಿದ್ರು, ನಾನು ಸರ್ಕಾರಕ್ಕೆ ಕೇಳ್ತೀನಿ, ಈ ರೀತಿಯ ಒಂದು ಮರಣ ಹೊಂದಿದಾಗ ಎಷ್ಟು ಜನ ಡಾಕ್ಟರ್ನ ಇಟ್ಕೊತೀರಿ ಶವ ಪರೀಕ್ಷೆ ಮಾಡೋದಕ್ಕೆ? ಇಲ್ಲಿವರೆಗೆ ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಜನ ಡಾಕ್ಟರ್ನ ಇಟ್ಕೊಂಡು ಶವ ಪರೀಕ್ಷೆ ಮಾಡಿದ್ರಿ? ನಾನು ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ರೆ ಅವ್ರು ಹೇಳೋದು, ಶವ ಪರೀಕ್ಷೆ ಒಬ್ಬ ಡಾಕ್ಟರ್ ಮಾಡ್ತಾನೆ, ನಿಮ್ಮ ಫೊರೆನ್ಸಿಕ್ ಸಿಬ್ಬಂದಿಗಳು ಇರಬೇಕು, ಇದು ಇರ್ತಕ್ಕಂಥ ಕಾನೂನು. ಈ ಶವ ಪರೀಕ್ಷೆ ಮೊದಲೊಬ್ಬ ಮಾಡ್ತಾನೆ, ಆಮೇಲೆ ಇವನೇ ಡೈರೆಕ್ಟ್ ಹೇಳ್ತಾ ಅವನೀಗ ಇನ್ನೊಬ್ಬ ಯಾರೋ ಚೇತನ್ ಅಂತ ಇನ್ನೊಬ್ಬ ಡಾಕ್ಟರ್ನ ಆಮೇಲೆ 3 ಗಂಟೆ ಆದ್ಮೇಲೆ ಕರ್ಸಿದ್ರಂತಾರೆ. ಯಾಕೆ ಕರ್ಸಿದ್ರು? ಯಾರು ಹೇಳಿ ಕರ್ಸಿದ್ರು? ಅವ್ರನ್ನ ಯಾತಿ ಕರ್ಸ್ಕೊಂಡ್ರಿ? ಇಲ್ಲ ಹೋಗ್ಲಿ, ಮನುಷ್ಯನಿಗೆ ಜೀವ ಇದ್ದು ಆ ಗುಂಡು ಹೊರಗಡೆ ತೆಗೆದು ಜೀವ ಕಾಪಾಡಕ್ಕೋಸ್ಕರವಾಗಿ ಆ ಡಾಕ್ಟರ್ನ ಕರ್ಸ್ಕೊಂಡಿದ್ರೆ, ಇಲ್ಲಪ್ಪ ಪಾಪ ಜೀವ ಉಳಿಸೋಕ್ಕೋಸ್ಕರ ಕರ್ಸಿದ್ರು ಅಂತ ಹೇಳ್ಬೋದು. ಬಹಳ ಟೈಮ್ ಹಿಡ್ಕೊಂಡ್ಬಿಡ್ತು, ಅದಕ್ಕೆ ಇನ್ನೊಬ್ಬ ಡಾಕ್ಟರ್ನ ಆಮೇಲೆ ಕರ್ಸಿದೀವಿ ಅಂತ ಹೇಳ್ತಾ ಇದ್ದೀರಲ್ಲ. ಇಲ್ಲೇ ಇರ್ತಕ್ಕಂಥದ್ದು ಇತಿಹಾಸದಲ್ಲಿ 2ನೇ ಒಬ್ಬ ಡಾಕ್ಟರ್ನ ಕರೆಸಿರ್ತಕ್ಕಂಥದ್ದು ಶವ ಪರೀಕ್ಷೆಗೆ. ಇದು ಇಂಥ ಒಂದು ಸೀರಿಯಸ್ ಗಂಭೀರವಾದಂಥ ಪ್ರಕರಣ. ಮುಖ್ಯಮಂತ್ರಿ ಯಾಕೆ ಬಾಯಿ ತೆಗಿತಾ ಇಲ್ವಲ್ಲ ಈ ಸಬ್ಜೆಕ್ಟ್ ಬಗ್ಗೆ? ಉಪಮುಖ್ಯಮಂತ್ರಿಗಳು ಪಾಪ, ಅಯ್ಯೋ ನನ್ನ ಶಾಸಕ, ನಾನು ಬಿಟ್ಕೊಡಕ್ಕಾಗತ್ತಾ? ಕೊಲೆ ಮಾಡಿದ್ರು ಬಿಟ್ಕೊಡಂಗಿಲ್ಲ. ಇವ್ರ ಶಾಸಕರು ಏನು ಮಾಡಿದ್ರು ಮಾಫಿ ಮಾಡ್ಬೋದಾ? ಯಾವ ತನಿಖೆ ನಡೆಸ್ತೀಯಪ್ಪ? ಹೋಮ್ ಮಿನಿಸ್ಟರ್ ಕೇಳ್ತೀನಿ ನಾನು. ಇಷ್ಟೆಲ್ಲ ನೀವುಗಳೇ ಹೇಳ್ಕೊಂಡು ಯಾವ CID ಎನ್ಕ್ವೈರಿ ಮಾಡ್ತೀರಿ? ಇದರಲ್ಲಿ ಏನು ಇದರಿಂದ CID ಎನ್ಕ್ವೈರಿ ಮಾಡು, ಇನ್ಯಾವುದು ತನಿಖೆ ಮಾಡಿ ಏನು ಸತ್ಯಾಂಶ ಹೊರಗೆ ತರ್ತೀರಿ? ಯಾರೋ ಕಾಂಗ್ರೆಸ್ ಕಾರ್ಯಕರ್ತ ಸತ್ತವನಲ್ಲ, ಆ ಕುಟುಂಬಕ್ಕೆ ನ್ಯಾಯ ಏನು ಕೊಡ್ತೀರಿ?